ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ರೇವತಿ ಆಗುತ್ತದೆ. ಈ ನಕ್ಷತ್ರದ ದೇವತೆ ಪೂಷ. ಪೂಷ ಎಂಬುದು ಸೂರ್ಯನ ಮತ್ತೊಂದು ಹೆಸರು. ಈ ನಕ್ಷತ್ರದ ಅಧಿಪತಿ ಬುಧ. ಆದ್ದರಿಂದ ಇದರ ದಶಾಕಾಲವು 17 ವರ್ಷವಾಗುತ್ತದೆ. ರೇವತಿ ನಕ್ಷತ್ರದ ಎಲ್ಲಾ 4 ಪಾದಗಳು ಮೀನ ರಾಶಿಯಲ್ಲಿ ಬರುತ್ತದೆ. ಮೀನ ರಾಶಿಯ ಅಧಿಪತಿ ಗುರು. ಈ ಕಾರಣದಿಂದಾಗಿ ರೇವತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ವಿದ್ಯಾ ಬುದ್ಧಿ ಲಭ್ಯವಾಗುತ್ತದೆ. ಈ ರಾಶಿಯಲ್ಲಿ ಜನಿಸಿದವರ ಮುಖದಲ್ಲಿ ವಿಶೇಷವಾದಂತಹ ಕಾಂತಿ ಇರುತ್ತದೆ. ಸಾಮಾನ್ಯವಾಗಿ ಇವರಿಗೆ ಹಣದ ತೊಂದರೆ ಬಾರದು. ಕುಟುಂಬದವರ ವಿರೋಧದ ನಡುವೆಯೂ ಜನಸಾಮಾನ್ಯರ ಸೇವೆಯಲ್ಲಿ ಸಂತೋಷವನ್ನು ಕಾಣುತ್ತಾರೆ. ರೇವತಿ ನಕ್ಷತ್ರ ಗಣಕೂಟದಲ್ಲಿ ದೇವಗಣವಾಗುತ್ತದೆ. ಅರ್ಜುನನ ಮಗ ಅಭಿಮನ್ಯು ಈ ನಕ್ಷತ್ರದಲ್ಲಿಯೇ ಜನಿಸಿದವನು. ಈ ನಕ್ಷತ್ರದಲ್ಲಿ ಜನಿಸಿದ ಯಾರೇ ವ್ಯಕ್ತಿಯಾಗಲಿ ಅವರಿಗೆ ಪ್ರಾಯವಾದರೂ ಯೌವನದಂತೆ ತೋರುವರು. ಪುರುಷರಾದರೆ ಸ್ಫುರದ್ರೂಪಿಗಳು, ಚಂಚಲ ಸ್ವಭಾವದವರು, ಧನವಂತರು, ಭೋಗವಂತರು, ದಾಂಪತ್ಯ ಜೀವನದಲ್ಲಿ ಆಸಕ್ತರು, ಪರದೇಶಿ ವಾಸಿಗಳು ಆಗುವರು. ಸ್ತ್ರೀಯಾದರೆ ಅತಿ ಸುಂದರಿಯು. ಅಷ್ಟಲಕ್ಷ್ಮಿ ಯೋಗದಲ್ಲಿ ಜನಿಸಿದರೆ ಶ್ರೀ ಗೋರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೃಷ್ಟವಂತಳಾಗುವಳು. ಹುಟ್ಟಿದ ಮನೆಯನ್ನು ವಿವಾಹದ ನಂತರ ಗಂಡನ ಮನೆಯನ್ನು ಬೆಳಗಿಸತಕ್ಕವಳಾಗುವಳು. ಗಂಡನ ಜತೆಯಲ್ಲಿ ಸದಾ ಸಂಚರಿಸಲು ಆಸೆ ಪಡುವವಳು ಆಗುವಳು. ಅವಳಿ ಮಕ್ಕಳ ತಾಯಿ ಆಗುವ ಯೋಗ ಇರುತ್ತದೆ. ರೇವತಿ ನಕ್ಷತ್ರ ನಾಡಿಕೂಟದಲ್ಲಿ ಅಂತ್ಯನಾಡಿಯಾಗುತ್ತದೆ. ಸಾಮಾನ್ಯವಾಗಿ ಇವರು ಯಾರನ್ನೂ ಅಗೌರವ ಭಾವದಿಂದ ನೋಡುವುದಿಲ್ಲ. ಶ್ರೀಮಂತಿಕೆ ಹೆಚ್ಚಿದಂತೆಲ್ಲ ತಾನೇ ದೊಡ್ಡವ ಎಂಬುದು ಭಾವನೆ ಹೆಚ್ಚಾಗುತ್ತದೆ. ಇವರಿಗೆ ಅಧಿಕವಾದ ಧೈರ್ಯ ಇರುತ್ತದೆ. ಧಾರ್ಮಿಕ ವಿಧಿ ವಿಧಾನದಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತದೆ. ಎದುರಾಗುವ ಅಡ್ಡಿ ಆತಂಕಗಳನ್ನು ಸುಲಭದಲ್ಲಿ ವಿವರಿಸಬಲ್ಲರು. ಹಣದ ತೊಂದರೆ ಕಂಡು ಬರದು ಜೀವನವನ್ನು ಸಂತೋಷವಾಗಿಸಲು ಯಾವುದೇ ತ್ಯಾಗವನ್ನು ಮಾಡಬಲ್ಲರು. ರೇವತಿ ನಕ್ಷತ್ರ ಯೋನಿಕೂಟದಲ್ಲಿ ಆನೆಯಾಗುತ್ತದೆ. ರೇವತಿ ನಕ್ಷತ್ರದ ಮೊದಲನೇ ಪಾದ. ರೇವತಿ ನಕ್ಷತ್ರದ ಮೊದಲ ಪಾದವು ಧನು ರಾಶಿ ಸೂರ್ಯ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರು ಗ್ರಹದಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಅವರು ಶ್ರೀಮಂತರು, ಜ್ಞಾನವುಳ್ಳವರು ಮತ್ತು ಸ್ವಭಾವತಃ ವಿವೇಚನೆಯುಳ್ಳವರಾಗಿರುತ್ತಾರೆ. ಸೂಕ್ಷ್ಮ ಗುಣವಿರುವ ರೇವತಿ ನಕ್ಷತ್ರದವರು ದೃಢ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಪದೇ ಪದೇ ಸೋಲು ಎದುರಿಸುತ್ತಾರೆ. ಶಾಂತ ಸ್ವಭಾವವಿದ್ದರೂ ಮಾತು ಕಟುವಾಗಿರುತ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಅಭಿಲಾಷೆ ಇವರಲ್ಲಿರುತ್ತದೆ. ವಿಲಾಸಿ ಜೀವನ ಇಷ್ಟಪಡುವ ಈ ರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸದೇ ಬಿಡುವುದಿಲ್ಲ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಪ್ರಾಬಲ್ಯ ಸ್ವಭಾವದವನು. ಅವಳು ತನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ಒಳಗೊಂಡಂತೆ ಯಾರನ್ನಾದರೂ ಮತ್ತು ಎಲ್ಲರನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾಳೆ. ಅವಳ ಈ ಸ್ವಭಾವದಿಂದಾಗಿ ಅವಳು ಅನೇಕರಿಗೆ ಇಷ್ಟವಾಗದಿರಬಹುದು, ಆದರೆ ಅವಳ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವಳು ಅಥವಾ ಪ್ರಭಾವಶಾಲಿಯಾಗಿದ್ದಾಳೆ. ಅಲ್ಲದೆ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ಆಧ್ಯಾತ್ಮಿಕ ಮತ್ತು ದೈವಿಕ ವ್ಯಕ್ತಿ. ಅವಳು ಮೂಢನಂಬಿಕೆಯಲ್ಲಿ ನಂಬಿಕೆಯನ್ನು ಹೊಂದಿರಬಹುದು ಮತ್ತು ಹೀಗಾಗಿ ಎಲ್ಲಾ ಧಾರ್ಮಿಕ ಆಚರಣೆಗಳು ಮತ್ತು ಆಚರಣೆಗಳನ್ನು ಗಮನಿಸಬಹುದು. ಹೀಗೆ ಮಾಡುವುದರಿಂದ ಅವಳಿಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಜೀವನದಲ್ಲಿ ಮಹಿಳೆ ದೊಡ್ಡದನ್ನು ಸಾಧಿಸುವ ಇಚ್ಛೆಯನ್ನು ಹೊಂದಿದ್ದಾಳೆ, ಆದರೆ ಅವಳ ಸೋಮಾರಿತನವು ಅವಳನ್ನು ಹೊಸ ಎತ್ತರಕ್ಕೆ ತಲುಪದಂತೆ ತಡೆಯುತ್ತದೆ. ಅಪರಿಚಿತ ರಸ್ತೆಗಳಲ್ಲಿ ನಡೆಯಲು ಅವಳು ಭಯಪಡುತ್ತಾಳೆ. ಇದು ಜೀವನದಲ್ಲಿ ನಂಬಲಾಗದ ವಿಷಯಗಳನ್ನು ಸಾಧಿಸುವುದನ್ನು ತಡೆಯುತ್ತದೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಲಲಿತಕಲೆ ಅಥವಾ ಗಣಿತದ ಕಡೆಗೆ ಸ್ವಾಭಾವಿಕ ಒಲವನ್ನು ಹೊಂದಿರುತ್ತಾಳೆ. ಅವಳು ಗಗನಸಖಿ ಅಥವಾ ನಿರ್ವಾಹಕರಂತಹ ಸಾಮಾನ್ಯ ಜನರೊಂದಿಗೆ ಸಂವಹನ ನಡೆಸಲು ಅಗತ್ಯವಿರುವ ವೃತ್ತಿಯನ್ನು ಸಹ ಅವಳು ನೋಡಬಹುದು.
ರೇವತಿ ನಕ್ಷತ್ರದಲ್ಲಿರುವ ಗುರುವಿನಂತಹ ಪ್ರಬಲ ಗ್ರಹಗಳು ಮಹಿಳೆಗೆ ಸಾರ್ವಜನಿಕ ಸಂಪರ್ಕ ಕೆಲಸದಲ್ಲಿ ಅಥವಾ ರಾಜತಾಂತ್ರಿಕರಾಗಿ ತೊಡಗಿಸಿಕೊಳ್ಳುವ ಯೋಗ್ಯತೆಯನ್ನು ಆಶೀರ್ವದಿಸಬಹುದು. ಆದಾಗ್ಯೂ ತನ್ನ ವೃತ್ತಿಜೀವನದ ಅತ್ಯುತ್ತಮತೆಯನ್ನು ಪಡೆಯಲು ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ತನ್ನ ವಿಚಲಿತ ಸ್ವಭಾವವನ್ನು ನಿಯಂತ್ರಿಸಬೇಕಾಗುತ್ತದೆ. ಅವರ ವೃತ್ತಿಜೀವನದ ಅತ್ಯುತ್ತಮ ಅವಧಿ 27 ರಿಂದ 38 ವರ್ಷಗಳು. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಸಾಮರಸ್ಯದ ಪ್ರೀತಿ ಮತ್ತು ವೈವಾಹಿಕ ಜೀವನವನ್ನು ಆಶೀರ್ವದಿಸುತ್ತಾಳೆ. ಅವಳ ಪ್ರೀತಿಗೆ ಏನೂ ಅಡ್ಡಿಯಾಗುವುದಿಲ್ಲ ಮತ್ತು ಅವಳು ಪ್ರೀತಿಯಲ್ಲಿ ಬೀಳುವ ಮೊದಲ ಸಂಗಾತಿಯನ್ನು ಸಹ ಮದುವೆಯಾಗಬಹುದು. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಸಮರ್ಪಿತ ಪ್ರೇಮಿ ಮತ್ತು ತನ್ನ ಸಂಗಾತಿಗೆ ತುಂಬಾ ಬೆಂಬಲ ನೀಡುತ್ತಾಳೆ. ಅತ್ತೆಯೊಂದಿಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳಿರಬಹುದು, ಆದರೆ ಅವು ಶೀಘ್ರದಲ್ಲೇ ಬಗೆಹರಿಯುತ್ತವೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಗೆ ಯಾವುದೇ ಗಂಭೀರವಾದ ಆರೋಗ್ಯ ಕಾಯಿಲೆಗಳು ಬರುವುದಿಲ್ಲ. ಆದಾಗ್ಯೂ ಹೊಟ್ಟೆ, ಪಾದಗಳು ಮತ್ತು ಕಿವಿಗಳಲ್ಲಿನ ಸಣ್ಣ ಕಾಯಿಲೆಗಳು 24 ವರ್ಷಗಳ ನಂತರ ತಾತ್ಕಾಲಿಕ ಚಿಂತೆಗೆ ಕಾರಣವಾಗಬಹುದು. ರೇವತಿ ನಕ್ಷತ್ರದ 2ನೇ ಪಾದ. ರೇವತಿ ನಕ್ಷತ್ರದ 2ನೇ ಪಾದವು ಮಕರ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಜನರು ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಅವರು ಪ್ರಕೃತಿಯಲ್ಲಿ ಹೆಚ್ಚು ಗಮನ ಮತ್ತು ಸಮತೋಲಿತರಾಗಿದ್ದಾರೆ. ಈ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತದೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತದೆ. ಎಲ್ಲರನ್ನೂ ಪ್ರೀತಿ, ವಿಶ್ವಾಸದಿಂದ ನೋಡಿಕೊಳ್ಳುವ ಗುಣ ಇವರದ್ದು. ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ. ಎಲ್ಲ ರೀತಿಯ ಅನುಕೂಲಗಳು ಇದ್ದರೂ ಮನದಲ್ಲಿ ಚಿಂತೆಯೊಂದು ಇರುತ್ತದೆ. ಶಾಂತಿ ಸ್ವಭಾವದವರಾದರೂ ಕಟುವಾಗಿ ಮಾತನಾಡುವಿರಿ. ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ. ಮಕ್ಕಳ ಬಗ್ಗೆ ಹೆಚ್ಚಿನ ಮುದ್ದು ಇದ್ದರೂ ಶಿಸ್ತಿನ ಜೀವನ ಕಲಿಸುವಿರಿ. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆ ಇರುತ್ತದೆ. ಇದರಿಂದಾಗಿ ಯಾವುದೇ ತೊಂದರೆ ಎದುರಾಗದು. ಸ್ಥಿರವಾದ ಮನಸ್ಸು ಇರುವುದಿಲ್ಲ. ಆತ್ಮೀಯರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ದೊರೆಯುತ್ತದೆ. ಕೋಪ ಬರುವುದೇ ಇಲ್ಲ. ಯಾರ ಮಾತನ್ನು ಕೇಳುವುದಿಲ್ಲ. ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚುತ್ತದೆ. ಮಾನಸಿಕ ಒತ್ತಡವಿರುತ್ತದೆ. ರೇವತಿ ನಕ್ಷತ್ರದ 3ನೇ ಪಾದ. ರೇವತಿ ನಕ್ಷತ್ರದ 3ನೇ ಪಾದವು ಕುಂಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಜನರು ಆಧ್ಯಾತ್ಮಿಕ ಕಲಿಕೆಯನ್ನು ಬಯಸುತ್ತಾರೆ. ಅವರು ತಮ್ಮ ಸಮಸ್ಯೆಗಳೊಂದಿಗೆ ಪ್ರತಿಯೊಬ್ಬರಿಗೂ ಸಂಪರ್ಕದ ಒಂದು ಬಿಂದುವಾಗಬಹುದು. ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಆದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿಷಯಗಳ ಆಯ್ಕೆ ಮಾಡುವ ವೇಳೆ ಒತ್ತಡಕ್ಕೆ ಒಳಗಾಗುವಿರಿ. ವಿದೇಶದಲ್ಲಿ ಕಲಿಯುವ ಕನಸಿದ್ದಲ್ಲಿ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕು. ಶಿಕ್ಷಕರಿಗೆ ವಿಶೇಷ ಗೌರವ ನೀಡುವ ಕಾರಣ ಅವರ ಸಹಾಯ ಬಹುಕಾಲ ಲಭಿಸುತ್ತದೆ. ಸಹಪಾಠಿಗಳು ನಿಮ್ಮ ಮನಸ್ಸನ್ನು ಅರಿತುಕೊಂಡು ನಿಮ್ಮೊಡನೆ ಮುಂದುವರಿಯುತ್ತಾರೆ. ತಾಂತ್ರಿಕ ಜ್ಞಾನದಲ್ಲಿ ವಿಶೇಷ ಪರಿಣತಿ ಸಾಧಿಸುವಿರಿ. ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸುವ ಲಕ್ಷಣಗಳು ತೋರುತ್ತವೆ. ಉದ್ಯೋಗ ಗಳಿಸಲು ಬೇಕಾದ ವಿಷಯಗಳನ್ನು ಮಾತ್ರ ಆಯ್ದು ಅಭ್ಯಾಸ ಮಾಡುವಿರಿ. ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ. ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನು ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತದೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರುವುದಿಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿನ ಚರ್ಚೆಯಲ್ಲಿ ಒಮ್ಮತ ಮೂಡುವುದು ಅಸಾಧ್ಯ. ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು. ಬೇರೆಯವರು ಹೇಳುವ ಮಾತಿನಲ್ಲಿನ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮನದಲ್ಲಿನ ನೋವನ್ನು ಹಂಚಿಕೊಳ್ಳುವುದರಿಂದ ನೆಮ್ಮದಿ ದೊರೆಯುತ್ತದೆ. ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವೂ ನಿಮಗಿರುತ್ತದೆ. ಇದರಿಂದ ಸುಖ ಸಂತೋಷದ ಜೀವನ ನಡೆಸುವಿರಿ. ರೇವತಿ ನಕ್ಷತ್ರದ 4ನೇ ಪಾದ.
ರೇವತಿ ನಕ್ಷತ್ರದ 4ನೇ ಪಾದವು ಮೀನ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರು ಗ್ರಹದಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರ ಜೀವನವು ಸಾಕಷ್ಟು ಅಸ್ಥಿರವಾಗಿದೆ ಮತ್ತು ಸ್ಥಳೀಯರು ಸುಲಭವಾಗಿ ಭ್ರಮೆಯಲ್ಲಿ ಸಾಗಿಸಬಹುದು. ಇದು ಉತ್ತಮ ಪದ ಅಲ್ಲ. ಕೆಂಪು ಮತ್ತು ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಒಳ್ಳೆಯದು. ವ್ಯಾಪಾರದ ಸಲುವಾಗಿ ವಾಹನವನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆ. ಹಾಗಾಗಿ ಇತರರಿಗೆ ಮೋಸ ಮಾಡುವ ಬಗ್ಗೆ ಯೋಚಿಸುವುದಿಲ್ಲ. ಪರಂಪರೆ ಆಚರಣೆಗಳ ಬಗ್ಗೆ ಹೆಚ್ಚು ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಯಾರು ಪಡೆಯುತ್ತಾರೆ? ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ವಿಚಾರ ಮತ್ತು ಬುದ್ಧಿವಂತಿಕೆ ಎಂಥ ಸಮಸ್ಯೆಯನ್ನಾದರೂ ಪರಿಹರಿಸಿಕೊಳ್ಳುತ್ತಾರೆ. ನೀವು ಒಬ್ಬ ಚೈತನ್ಯಶಾಲಿ ವ್ಯಕ್ತಿಯಾಗಿದ್ದೀರಿ ಮತ್ತು ನೀವು ಒಂದು ಕೆಲಸವನ್ನು ಮಾಡಿ ಮುಗಿಸುವವರೆಗೂ ನಿಮಗೆ ತೃಪ್ತಿ ಇರುವುದಿಲ್ಲ. ನೀವು ಬಲವಾದ ಮನಸ್ಸು ಮತ್ತು ದೇಹವನ್ನು ಹೊಂದಿದ್ದೀರಿ ಮತ್ತು ಕೈಯಲ್ಲಿರುವ ಕೆಲಸಕ್ಕೆ ಅಪರಿಮಿತ ಉತ್ಸಾಹ ಹೊಂದಿದ್ದೀರಿ. ನೀವು ಅನಿಯಮಿತ ಧೈರ್ಯ ಹೊಂದಿದ್ದೀರಿ ಮತ್ತು ಈ ಎಲ್ಲಾ ಗುಣಗಳು ಒಟ್ಟಾಗಿ ನಿಮ್ಮ ಜೀವನವನ್ನು ವೈವಿಧ್ಯಮಯಗೊಳಿಸುತ್ತವೆ. ನೀವು ಒಂದು ದಿಕ್ಕಿನಲ್ಲಿ ಹೋಗುತ್ತಿದ್ದ ಮಾತ್ರಕ್ಕೆ ಅದನ್ನೇ ಮಾಡುತ್ತಿರುವುದಿಲ್ಲ. ಬದಲಾವಣೆ ಒಳ್ಳೆಯದಕ್ಕೆಂದು ನೀವು ಭಾವಿಸಿದರೆ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಹವ್ಯಾಸಗಳು ಅಥವಾ ಬೇರೆ ಏನು ಬೇಕಾದರೂ ಬದಲಾಯಿಸುತ್ತೀರಿ. ದುರದೃಷ್ಟವಶಾತ್ ನೀವು ಬದಲಾವಣೆ ಬಾಧಕಗಳನ್ನು ಯಾವಾಗಲೂ ನೀವು ಮಾಡಬೇಕಾದಷ್ಟು ಎಚ್ಚರಿಕೆಯಿಂದ ಲೆಕ್ಕ ಹಾಕುವುದಿಲ್ಲ ಮತ್ತು ಈ ದುಡುಕುತನ ನಿಮ್ಮನ್ನು ಅನೇಕ ಬಾರಿ ತೊಂದರೆಗಳಿಗೆ ಸಿಲುಕಿಸಬಹುದು. ಆದರೂ ನೀವು ಧೈರ್ಯಶಾಲಿಗಳು. ನೀವು ಒಬ್ಬ ಹುಟ್ಟು ಹೋರಾಟಗಾರರು ಮತ್ತು ಸಾಕಷ್ಟು ಉದ್ಯಮಶೀಲತೆ ಹೊಂದಿರುತ್ತೀರಿ. ಇವೆಲ್ಲವೂ ಕೊನೆಯಲ್ಲಿ ನಿಮಗೆ ಯಶಸ್ಸು ತರುತ್ತವೆ. ನೀವು ತುಂಬಾ ಸಂಪತ್ತು ಗಳಿಸುವ ಸಂಭವನೀಯತೆ ಕಡಿಮೆಯಿದ್ದರೂ ಹಣ ಅದು ತರಬಹುದಾದ ಸಂತೋಷಕ್ಕೆ ಮಾತ್ರ ಉಪಯುಕ್ತವಾಗಿರುತ್ತದೆ ಹಾಗೂ ನೀವು ಸಂಪೂರ್ಣ ಸಂತೋಷ ಹೊಂದಿರುತ್ತೀರಿ. ನೀವು ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿರುತ್ತೀರೆಂದು ಭಾವಿಸಲು ಸಾಕಷ್ಟು ಕಾರಣಗಳಿವೆ ಮತ್ತು ನೀವು ಬಹುಶಃ ಜಗತ್ತನ್ನು ಸುತ್ತುತ್ತೀರಿ. ಪುರುಷರಾದಲ್ಲಿ ನೀವು ದೇಶದ ವಿವಿಧ ಭಾಗಗಳಲ್ಲಿ ಹುದ್ದೆಗಳನ್ನು ನಿರ್ವಹಿಸುತ್ತೀರಿ ಹಾಗೂ ನೀವು ಮಹಿಳೆಯಾಗಿದ್ದಲ್ಲಿ ನೀವು ನಿಮ್ಮ ಗಂಡನ ವ್ಯಾಪಾರ ಅಥವಾ ವೃತ್ತಿಯ ಅವಶ್ಯಕತೆಗಳಿಂದಾಗಿ ಪ್ರಯಾಣಿಸಬಹುದಾಗಿ ಬಂದರೆ ಅದರಲ್ಲಿ ಅಚ್ಚರಿಯಿಲ್ಲ. ನೀವು ತಾಳ್ಮೆಯ ಗುಣವನ್ನು ಹೊಂದಲು ಪ್ರಯತ್ನಿಸಬೇಕು ಎಂದು ನಾವು ಸಲಹೆ ಮಾಡುತ್ತೇವೆ ಮತ್ತು ನೀವು ಯಾವುದೇ ಹೊಸ ಉದ್ಯಮ ಕೈಗೊಳ್ಳುವ ಮೊದಲು ಸಂಬಂಧಪಟ್ಟ ವೆಚ್ಚವನ್ನು ಹೆಚ್ಚು ವಿಶದವಾಗಿ ತಿಳಿದುಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ಇವೆಲ್ಲ ಸಣ್ಣ ಪುಟ್ಟ ಅಂಶಗಳಾದರೂ ಅವು ನಿಮ್ಮ ಯಶಸ್ಸಿಗೆ ಮಸಿ ಬಳಿಯುತ್ತವೆ. ಇದಲ್ಲದೆ ವಿಶೇಷವಾಗಿ 35 ವಯಸ್ಸಿನ ನಂತರ ಉರುಳುವ ಕಲ್ಲಾಗುವುದನ್ನು ತಪ್ಪಿಸಿ. ರೇವತಿ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹಕ್ಕೆ ವಧುವರರ ಜಾತಕ ಹೊಂದಾಣಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಶಿ, ನಕ್ಷತ್ರ, ಗ್ರಹ ಮೈತ್ರಿಕೂಟ, ಗಣಕೂಟ, ನಾಡಿದೋಷ ಸೇರಿದಂತೆ ನಾನಾ ವಿಷಯಗಳನ್ನು ಈ ವೇಳೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಚು, ಚೆ, ಚೋ ಮತ್ತು ಲ ಅಕ್ಷರಗಳಿಂದ ಆರಂಭವಾಗುವ ಅಕ್ಷರಗಳ ಹೆಸರನ್ನು ಇಡುತ್ತಾರೆ. ಇದು ಮೇಷ ರಾಶಿಯ ವ್ಯಾಪ್ತಿಯಲ್ಲಿದೆ. ಈ ಅಧಿಪತಿ ಅಶ್ವಿನಿ ಕುಮಾರರು. ಇದು ಉತ್ತಮ ಹೊಂದಾಣಿಕೆಯಾಗುತ್ತದೆ. ರೇವತಿ ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಇದು ಉತ್ತಮ ಹೊಂದಾಣಿಕೆಯಾಗುತ್ತದೆ.
ರೇವತಿ ನಕ್ಷತ್ರದವರು ಕೃತಿಕಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಕೃತಿಕಾ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ. ಅದೇ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ. ಮೊದಲನೇ ಪಾದದಲ್ಲಿ ಜನಿಸಿದವರನ್ನು ಮಂಗಳ ಆಳುವನು. ವೃಷಭ ರಾಶಿಯಲ್ಲಿ ಬರುವವರನ್ನು ಶುಕ್ರನು ಆಳುತ್ತಾನೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವರು. ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ. ಅ, ಇ, ಓ, ಐ, ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಕೃತಿಕಾ ನಕ್ಷತ್ರದ ಹೆಸರುಗಳು. ರೇವತಿ ನಕ್ಷತ್ರದ ಪುರುಷರು ಕೃತಿಕಾ ನಕ್ಷತ್ರದ 2, 3, 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 6 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ 2, 3, 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ವಿವಾಹವು ಅಶುಭವು. ರೇವತಿ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಸಾಧಾರಣ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 11 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 6 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. 18ಕ್ಕಿಂತ ಕಡಿಮೆ ಬರುವ ಗುಣಗಳು ವಿವಾಹಕ್ಕೆ ಅಶುಭ ಇರುತ್ತದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನು ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ವ, ವಿ, ಉ, ಓ ಇಂದ ಪ್ರಾರಂಭಿಸಿರುತ್ತಾರೆ. ಅಂದರೆ ವ, ವಿ, ಉ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ರೇವತಿ ನಕ್ಷತ್ರದವರು ಮದುವೆಯಾಗಲು ಹೊಂದಾಣಿಕೆ ಬರುವುದಿಲ್ಲ. ರೇವತಿ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ವಿವಾಹವಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ತುಂಬಾ ಹೆಚ್ಚು ಗಮನಿಸಬೇಕು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಮೃಗಶಿರ ನಕ್ಷತ್ರವು 27 ರಾಶಿಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತದೆ. ಮೃಗಶಿರ ಮತ್ತು ರೇವತಿ ನಕ್ಷತ್ರದ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. 13 ಅಥವಾ 11 ಗುಣಗಳು ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ಆದರೆ ಇದು ಮಹಾ ನಕ್ಷತ್ರದ ಹೊಂದಾಣಿಕೆ ಆಗಿರುವುದರಿಂದ ಈ ನಕ್ಷತ್ರಗಳ ಹೊಂದಾಣಿಕೆ 18ಕ್ಕಿಂತ ಕಡಿಮೆ ಬಂದರೂ ವಿವಾಹಕ್ಕೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲುತ್ತವೆ. ಆದ್ದರಿಂದ ಇದನ್ನು ವೇದಗಳಲ್ಲಿ ಮೃಗಶೀರ್ಷ ಎಂದು ಕರೆಯಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ದೇವತೆ ಚಂದ್ರ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ.
ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರುತ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯ, ಎತ್ತರ, ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವ ಅಭ್ಯಾಸ ಅವರದು. ಹೆಚ್ಚು ಬುದ್ಧಿವಂತರಾಗಿದ್ದರು. ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಜನ್ಮರಾಶಿಯ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ, ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅಲ್ಲೇ ಹೆಸರು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗುವುದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರುವುದಿಲ್ಲ. ರೇವತಿ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ಅದೇ ರೀತಿಯಲ್ಲಿ ರೇವತಿ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಇದು ಸ್ತ್ರೀ ಪೂರ್ವ ನಕ್ಷತ್ರವಾಗಿದ್ದರೆ ವಿವಾಹ ಶುಭ. ಇದು ಶುಭ ವಿವಾಹವಾಗುತ್ತದೆ. ವೆ, ಓ, ಕ, ಕ ಈ ಅಕ್ಷರಗಳು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಬರುತ್ತದೆ. ಇದು ರೇವತಿ ನಕ್ಷತ್ರದ ಪುರುಷರಿಗೆ ತುಂಬಾ ಉತ್ತಮ ವಿವಾಹದ ಹೆಸರುಗಳು ಆಗಿರುತ್ತದೆ. ಸ್ತ್ರೀಯರಿಗೆ ಶುಭವಾಗಿರುತ್ತದೆ. ಕಿ, ಕಿ, ನ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ವಿವಾಹಕ್ಕೆ ಇದು ಶುಭ ಹೆಸರುಗಳಾಗಿರುತ್ತದೆ. ರೇವತಿ ನಕ್ಷತ್ರದವರು ಆರಿದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ರೇವತಿ ನಕ್ಷತ್ರದ ಪುರುಷರು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಇದು ಸಾಧಾರಣ ಜೋಡಿಯಾದರೆ ರೇವತಿ ನಕ್ಷತ್ರದ ಸ್ತ್ರೀಯರು ಆರಿದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಆದರೂ ಹೊಂದಾಣಿಕೆ ಬರುವುದಿಲ್ಲ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ಅತ್ಯಂತ ನೀಚ ಸ್ಥಿತಿಯಲ್ಲಿರುತ್ತದೆ. ಈ ಜನ್ಮ ನಕ್ಷತ್ರಕ್ಕೆ ಕು, ಕಂ, ಚ, ಘ ಮತ್ತು ಝ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದ ಪುರುಷ ಮತ್ತು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ರೇವತಿ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಾಟಕದಲ್ಲಿಯೂ ಇರುವುದು. ರೇವತಿ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ರೇವತಿ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1,
2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ರೇವತಿ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ವಿವಾಹ ಶುಭ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಉತ್ತಮ. ರೇವತಿ ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಪುಷ್ಯ 1ನೇ ಪಾದದಲ್ಲಿ ಜನಿಸಿದರೆ ಹೋ, 2ನೇ ಪಾದದಲ್ಲಾದರೆ ಹೇ, 3ನೇ ಪಾದದಲ್ಲಿ ಹೋ, 4ನೇ ಪಾದದಲ್ಲಿ ಜನಿಸಿದರೆ ದಿಂದ ಆರಂಭವಾಗುವ ಹೆಸರು ಇರುತ್ತದೆ. ರೇವತಿ ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯಂತ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 10 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದ ಮಗು ಸಂಪತ್ತನ್ನು ನಾಶಪಡಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಜನಿಸಿದ ಮಗು ತಾಯಿಗೆ ತೊಂದರೆಯಾಗುತ್ತದೆ. 4ನೇ ಹಂತದಲ್ಲಿ ಜನಿಸಿದ ಮಗು ತಂದೆಗೆ ತೊಂದರೆ ನೀಡುತ್ತದೆ. ಡು, ಡಿ, ಡು, ಡಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತದೆ. ರೇವತಿ ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಸಾಲವಳಿ ಹೊಂದುವುದಿಲ್ಲ. ರೇವತಿ ನಕ್ಷತ್ರದವರು ಮಖಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಕಡಿಮೆ ಗುಣಗಳು ಬರುತ್ತದೆ. ಮ, ಮ, ಮಿ, ಮೀಮು, ಮೀ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮಖಿ ನಕ್ಷತ್ರಕ್ಕೆ ಸೇರುತ್ತದೆ. 2 ನಕ್ಷತ್ರಗಳು ವೇದಕೂಟದಲ್ಲಿ ತದ್ವಿರುದ್ಧವಾದ ಕಾರಣ ವಿವಾಹ ಅಶುಭ. ರೇವತಿ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಈ 2 ರಾಶಿಯವರು ನಕ್ಷತ್ರದವರು ಬೆಸೆಯಲು ಹೆಚ್ಚು ಪ್ರಬಲರಾಗಿರುತ್ತಾರೆ. ಬೌದ್ಧಿಕವಾಗಿ ಉತ್ತೇಜಿಸುವ ಜೋಡಿಯು ಸ್ನೇಹಿತರಿಂದ ಪ್ರೇಮಿಗಳಿಗೆ ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಅಂದರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಆದರೆ ಎರಡಕ್ಕೂ ಶುಭ ಫಲ. ಒಂದು ವೇಳೆ ರೇವತಿ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಲವ್ ಮ್ಯಾರೇಜ್ ಆದರೆ ಪ್ರಪಂಚವನ್ನೇ ಸುತ್ತು ಹಾಕುತ್ತಾರೆ. ಈ ನಕ್ಷತ್ರದವರು ಆತ್ಮಸಂಗಾತಿಗಳಾಗಿ ಒಬ್ಬರಿಗೊಬ್ಬರು ವಿಲೀನಗೊಳ್ಳುತ್ತಾರೆ.
ಪರಸ್ಪರ ವಿಲೀನಗೊಳ್ಳುವ ನಿಮ್ಮ ಬಯಕೆ ಯಾವಾಗಲೂ ಇರುತ್ತದೆ ಮತ್ತು ಅವರ ಸಂಪೂರ್ಣ ಸಂಬಂಧ ಯಾವಾಗಲೂ ಹಸಿರಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ಈ ನಕ್ಷತ್ರದವರ ಜೋಡಿಯು ಒಂದು ಶಿಶು ವಿಹಾರವನ್ನೇ ಪಡೆಯುವಷ್ಟು ಮಕ್ಕಳನ್ನು ಹೊಂದಬಹುದು, ಅಷ್ಟು ಹೊಂದಾಣಿಕೆ ಇರುತ್ತದೆ. ಒಬ್ಬ ನಕ್ಷತ್ರದವರಿಗೆ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಪ್ರೀತಿ, ಅಕ್ಕರೆ, ಗೌರವ ಇರುತ್ತದೆ. ಎದುರಾಗುವ ಅಡೆತಡೆಗಳನ್ನು ಮೀರಿ ಸುಖ ಮತ್ತು ಸಂತೃಪ್ತಿಯ ದಾಂಪತ್ಯ ಜೀವನ ನಡೆಸುತ್ತಾರೆ. ಪ್ರತಿಯೊಬ್ಬರನ್ನು ಗೌರವಿಸುವ ಇವರು ಬೇರೆಯವರಿಂದಲೂ ಗೌರವ ನಿರೀಕ್ಷಿಸುತ್ತಾರೆ. ಮೋ ಟ ಟಿ ಟಿ ಟು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಒಳ್ಳೆಯ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ಟೊ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ರೇವತಿ ನಕ್ಷತ್ರದ ಪುರುಷರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 30 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 19 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹವು ಸಾಧಾರಣ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಪೆ, ಪೊ, ರ, ರ, ರಿ, ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ, ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆದರೆ ರೇವತಿ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಈ ನಕ್ಷತ್ರದ ಪಾದಗಳು ತುಲಾ ರಾಶಿ ಸೇರುವುದರಿಂದ ರಾಶಿಗಳು ಬೇರೆ ಬೇರೆಯಾಗುತ್ತದೆ. ರೇವತಿ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಜ್ಯೋತಿಷ್ಯದ ಗಣನೆಯಲ್ಲಿ ಇರುವ 27 ನಕ್ಷತ್ರಗಳಲ್ಲಿ 15ನೇ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರವನ್ನು ಮಹಾನ್ ನಕ್ಷತ್ರ ಎಂದು ಕರೆಯಲಾಗುವುದು. ಈ ನಕ್ಷತ್ರವು ಸೃಜನಶೀಲತೆ, ಕಲೆ ಮತ್ತು ಸ್ವಾತಂತ್ರ್ಯದ ಸಂಕೇತವನ್ನು ಹೊಂದಿರುತ್ತದೆ. ರೇವತಿ ಮತ್ತು ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರವಾದ್ದರಿಂದ ಒಂದೇ ಗುಣ ಬಂದರೂ ವಿವಾಹ ಶುಭವಾಗಿರುತ್ತದೆ. ಸ್ವಾತಿ ಎನ್ನುವ ಪದದ ಸಂಸ್ಕೃತದ ಅರ್ಥವು ತೀಕ್ಷ್ಣ ಅಥವಾ ಪ್ರತಿಭೆಯನ್ನು ಸೂಚಿಸುವ ಕತ್ತಿ ಎಂದಾಗುವುದು.
ಈ ನಕ್ಷತ್ರವು ವಾಯುದೇವ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಹಾಗಾಗಿ ಈ ನಕ್ಷತ್ರವನ್ನು ಹೊಂದಿರುವ ವ್ಯಕ್ತಿಗಳು ಸ್ವಭಾವದಲ್ಲಿ ಪ್ರಕ್ಷುಬ್ಧ ನಡವಳಿಕೆ, ಸ್ವಾತಂತ್ರ್ಯದ ವರ್ತನೆಯನ್ನು ತೋರುತ್ತಾರೆ. ಜೊತೆಗೆ ಈ ನಕ್ಷತ್ರದವರು ಉತ್ತಮ ಆತ್ಮವಿಶ್ವಾಸ ಮತ್ತು ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ ಎನ್ನಲಾಗುವುದು. ಅವರು ಕೈಗೊಂಡ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ನೆರವೇರಿಸುವರು. ಅವರ ಕೆಲಸದಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲ ಎಂದು ಹೇಳಲಾಗುವುದು. ಸ್ವಾತಿ ನಕ್ಷತ್ರದ ಮಹಿಳೆಯರು ಸಹಾನುಭೂತಿಯನ್ನು ಹೊಂದಿರುತ್ತಾರೆ. ಅಂತೆಯೇ ಸಮಾಜದಲ್ಲಿಯೂ ಉತ್ತಮ ಗೌರವವನ್ನು ಪಡೆದುಕೊಳ್ಳುವರು. ಪರಿಶುದ್ಧ ಮನಸ್ಸಿನವರಾದ ಇವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವರು. ಇವರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವರು. ಪ್ರಾಮಾಣಿಕ ವ್ಯಕ್ತಿಗಳಾಗಿ ಇರುವರು. ಸಮಾಜದಲ್ಲಿ ಹಾಗೂ ಹೊಸ ಜನಗಳ ನಡುವೆ ಇರುವಾಗ ಬಹುಬೇಗ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರು. ಅಷ್ಟೇ ಸುಲಭವಾಗಿ ತಮ್ಮ ವಿರೋಧಿಗಳನ್ನು ಸಮಾಧಾನ ಮಾಡುವರು. ಅತಿಯಾದ ಪ್ರಯಾಣವನ್ನು ಇಷ್ಟಪಡದ ಇವರು ಮನೆಯಲ್ಲಿಯೇ ಇರಲು ಇಷ್ಟಪಡುವರು. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸ್ವಭಾವತಃ ಶಾಂತಿಯುತವಾದ ವರ್ತನೆಯನ್ನು ತೋರುವರು. ಆದರೆ ಸ್ವಯಂ ಅವಲಂಬಿತರಾಗಿರುತ್ತಾರೆ. ಆಸ್ತಿಯ ಕುರಿತಾಗಿ ಅಥವಾ ಇನ್ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರುತ್ತಾರೆ. ಇವರ ಕೆಲಸದ ಬಗ್ಗೆ ಯಾರಾದರೂ ಟೀಕಿಸಿದರೆ ಇಷ್ಟಪಡುವುದಿಲ್ಲ. ಇವರು ಕೋಪಿಷ್ಠರಲ್ಲದೇ ಇದ್ದರೂ ಕೋಪ ಬಂದಾಗ ಅವರಿಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಅಗತ್ಯ ಇರುವ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಆದರೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಯಾವುದೇ ಅಡ್ಡಿಯನ್ನು ಬಯಸುವುದಿಲ್ಲ. ಜೊತೆಗೆ ತಮಗೆ ಸಿಗಬೇಕಾಗಿರುವುದನ್ನು ಪಡೆದುಕೊಳ್ಳುವಲ್ಲಿಯೂ ಯಾವುದೇ ಹಿಂಜರಿಕೆಯನ್ನು ತೋರುವುದಿಲ್ಲ ಎನ್ನಲಾಗುವುದು. ರೇವತಿ ನಕ್ಷತ್ರದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಈ ದೋಷಗಳು ನಿರ್ಮೂಲವಾಗಿದ್ದರೆ ವಿವಾಹವು ಶುಭವಾಗಿರುತ್ತದೆ. ರೇವತಿ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 11 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ.
ಆದರೆ ರೇವತಿ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 6 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಟಿ ಟಿ ಟು ಟೆ ತು ಟೆ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ಉತ್ತಮವಾದ ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ಅನುರಾಧ ನಕ್ಷತ್ರದವರು ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ನೀವಿಬ್ಬರೂ ಭಾವನೆಗಿಂತ ತರ್ಕಕ್ಕೆ ಆದ್ಯತೆ ನೀಡುತ್ತೀರಿ. ಅನುರಾಗವನ್ನು ಗಟ್ಟಿಗೊಳಿಸಲು ಈ ನಕ್ಷತ್ರದವರು ಹೆಚ್ಚು ಪ್ರಯತ್ನಶೀಲರಾಗಿರುತ್ತಾರೆ. ಲೈಂಗಿಕವಾಗಿ ಈ ಜೋಡಿ ಅನುರಾಗದ ವಿಷಯದಲ್ಲಿ ಎತ್ತಿದ ಕೈಯಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ರೇವತಿ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ರೇವತಿ ಮತ್ತು ಜ್ಯೇಷ್ಠ ನಕ್ಷತ್ರದವರು ವಿವಾಹವಾದರೆ ತಮ್ಮ ಹೆಚ್ಚಿನ ಲೈಂಗಿಕ ಆಸಕ್ತಿಗೆ ಸಮಾನರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಂಗಾತಿಯೂ ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಯ ಯ ಇ ಯು ಈ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಮೂಲ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ರೇವತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ವಿವಾಹ ಶುಭ. ರೇವತಿ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಸ್ತ್ರೀಯರಿಗೆ ರೇವತಿ ನಕ್ಷತ್ರವು ಅತ್ಯುತ್ತಮವಾಗಿರುತ್ತದೆ. ಎ ಯು ಬ ಬಿ ಯೋ ಭಿ ಭ ಭ ಭಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಬು ಡ ಭೂ ಫ ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ.
ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ರೇವತಿ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಹಾಗೆಯೇ ರೇವತಿ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹಕ್ಕೆ ಶುಭವು ಬಿ, ಬೋ, ಜ, ಜಿ, ಭ, ಭೆ, ಭೋ, ಜ. ಜಿ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ರೇವತಿ ನಕ್ಷತ್ರದವರು ಶ್ರವಣ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಶ್ರವಣ ನಕ್ಷತ್ರದ ಜು, ಜೆ, ಜೋ, ಖಿ, ಸೋ, ಖು, ಖೆ, ಖೋ ಅಕ್ಷರಗಳ ಹೆಸರುಗಳು. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಕರ್ತವ್ಯಕ್ಕೆ ನಿಷ್ಠರಾಗಿರುತ್ತಾರೆ. ಅವರು ಯಾರ ನಂಬಿಕೆಯನ್ನು ಮುರಿಯಲು ಹಾಗೂ ಯಾರಿಗೂ ಕೆಡಕು ಮಾಡಲು ಬಯಸುವುದಿಲ್ಲ. ಆಧ್ಯಾತ್ಮಿಕ ವ್ಯಕ್ತಿಗಳಾದ ಈ ನಕ್ಷತ್ರದವರು ಪ್ರಾಮಾಣಿಕತೆಗೆ ಹೆಸರಾಗಿರುತ್ತಾರೆ. ಉತ್ತಮ ಬದುಕಿನ ಶೈಲಿಯನ್ನು ಹೊಂದಿರುವ ಈ ನಕ್ಷತ್ರದವರು ತಮ್ಮ ಕೆಲಸದಲ್ಲಿ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಹಾಗಾಗಿ ಅವರ ಕೆಲಸದಲ್ಲಿ ತಪ್ಪು ಹುಡುಕಲು ಸಾಧ್ಯವಾಗುವುದಿಲ್ಲ. ರೇವತಿ ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಧನಿಷ್ಠ ನಕ್ಷತ್ರದ 1, 2 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 1, 2 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಧನಿಷ್ಠ ನಕ್ಷತ್ರದ ಗ, ಗಿ, ಗು, ಗಿ, ಗಿ ಅಕ್ಷರಗಳ ಹೆಸರುಗಳು. ರೇವತಿ ನಕ್ಷತ್ರದ ಪುರುಷರು ಧನಿಷ್ಠ ನಕ್ಷತ್ರದ 3, 4 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಈ ಪದಗಳು ಹೊಂದಿಕೆಯಾಗುವುದಿಲ್ಲ. ರೇವತಿ ನಕ್ಷತ್ರದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 3, 4 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಶಕ್ತಿಯುತರು ಎಂದು ಹೇಳುತ್ತದೆ. ಸಮರ್ಪಣೆ ಮತ್ತು ಕ್ರಿಯಾಶೀಲತೆಯಿಂದ ಅವರು ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಅದು ಅವರ ಸ್ವಭಾವದಲ್ಲಿನ ಕೆಲವು ಉತ್ತಮ ಗುಣಗಳಾಗಿವೆ. ಈ ಜನರು ತಮ್ಮ ಉನ್ನತ ಮಹತ್ವಾಕಾಂಕ್ಷೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅದರ ಮೂಲಕ ಅವರು ತಮ್ಮ ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುತ್ತಾರೆ. ಅವರು ತಮ್ಮ ಕೆಲಸದ ಸ್ಥಳದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ. ಈ ನಕ್ಷತ್ರದವರು ಬಹಳ ಬುದ್ಧಿವಂತರು ಮತ್ತು ಉತ್ತಮ ಸಾಮಾನ್ಯ ಜ್ಞಾನವನ್ನು ಹೊಂದಿರುತ್ತಾರೆ. ರೇವತಿ ನಕ್ಷತ್ರದವರು ಶತಭಿಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಶತಭಿಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಈ ಪಾದಗಳು ವಿವಾಹಕ್ಕೆ ಅಶುಭ. ರೇವತಿ ನಕ್ಷತ್ರದ ಸ್ತ್ರೀಯರು ಶತಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ.
ಶತಭಿಷ ನಕ್ಷತ್ರ ಹೋ, ಸ, ಸಿ, ಸು, ಸು, ನೋ, ಗೌ ಅಕ್ಷರಗಳ ಹೆಸರುಗಳು. ಶತಭಿಷ ನಕ್ಷತ್ರವನ್ನು ಶತತಾರ ಎಂದು ಕರೆಯುತ್ತೇವೆ. ಇದಕ್ಕೆ ಕಾರಣ ಇದು 100 ನಕ್ಷತ್ರಗಳ ಪುಂಜವಾಗಿದೆ. ಶತಭಿಷ ನಕ್ಷತ್ರದ ದೇವತೆ ವರುಣ, ಇದರ ಅಧಿಪತಿ ರಾಹು. ಆದ್ದರಿಂದ ದಶಕಾಲವು 18 ವರ್ಷ ಆಗುತ್ತದೆ. ಶತಭಿಷ ನಕ್ಷತ್ರದ ಎಲ್ಲ 4 ಪಾದಗಳು ಕುಂಭ ರಾಶಿಯಲ್ಲಿ ಬರುತ್ತದೆ. ಆದ್ದರಿಂದ ಇದರ ರಾಶ್ಯಾಧಿಪನು ಶನಿ ಆಗುತ್ತಾನೆ. ಎಲ್ಲ ಜಲರಾಶಿಗಳು ವರುಣನ ಅಧೀನಕ್ಕೆ ಬರುತ್ತದೆ. ಸಾಮಾನ್ಯವಾಗಿ ನೀರಿನ ಒಳಭಾಗದಲ್ಲಿ ಇರುವ ರಹಸ್ಯಗಳ ಬಗ್ಗೆ ನಮಗೆ ಅರಿವು ಉಂಟಾಗುವುದಿಲ್ಲ. ಇದೇ ಮಾದರಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರು ಅತಿ ಮುಖ್ಯವಾದ ವಿಚಾರಗಳನ್ನು ಸಾಮಾನ್ಯವಾಗಿ ರಹಸ್ಯವಾಗಿ ಇರುತ್ತಾರೆ. ರೇವತಿ ನಕ್ಷತ್ರದವರು ಪೂರ್ವ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಪೂರ್ವ ಭಾದ್ರ ನಕ್ಷತ್ರದ 1, 2, 3ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪೂರ್ವ ಭಾದ್ರ ನಕ್ಷತ್ರದ 1, 2, 3ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರದ ಸೆ, ಸೋ, ಧ, ಧಿ, ಡಿ, ಡ, ಡ, ಡಿ ಅಕ್ಷರಗಳ ಹೆಸರುಗಳು ಬರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಪೂರ್ವ ಭಾದ್ರ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದ ಸ್ತ್ರೀಯರು ಪೂರ್ವ ಭಾದ್ರ ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ರೇವತಿ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 34 ಗುಣಗಳು ಬರುತ್ತದೆ. ಆದರೆ ನಿರಾಯನ ಸ್ಫುಟ ನವಾಂಶ ಪ್ರಕಾರ ರೇವತಿ ನಕ್ಷತ್ರದ ಪುರುಷರು 34 ಗುಣ ಬಂದರೂ ಉತ್ತರ ಭಾದ್ರ ಸ್ತ್ರೀಯೊಂದಿಗೆ ಹೊಂದಾಣಿಕೆ ಬರುವುದಿಲ್ಲ. ರೇವತಿ ನಕ್ಷತ್ರದ ಸ್ತ್ರೀಯರು ಉತ್ತರ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಥ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರ ಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ರೇವತಿ ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ರೇವತಿ ನಕ್ಷತ್ರದ ಪುರುಷರು ರೇವತಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ರೇವತಿ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಸಂಸಾರ ಮತ್ತು ಸಂತಾನ ಎರಡರಲ್ಲೂ ಭಿನ್ನಾಭಿಪ್ರಾಯ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ
ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.